ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಬಾಯ್ಸ್ ಜೆಂಟ್ಸ್ ಯಾರೇ ಇರ್ಬೋದು, ಅವರು ಆಕ್ಯುರೇಟ್ ಲೆಕ್ಕ ಇಡೋದು ಎಲ್ಲಿ ಗೊತ್ತಾ? ತಮ್ಮ ಹೆಂಡತಿಯರಿಗೆ ದುಡ್ಡನ್ನು ಕೊಟ್ಟಾಗ. ಅವ್ರಿಗೆ ಎಲ್ಲಿ ಎಷ್ಟೆಷ್ಟು ಹೊರಗಡೆ ಕಳೆದಿರ್ತೀವಿ, ಏನು ಮಾಡಿರ್ತೀವಿ ಐಡಿಯಾಸ್ ಇರೋದಿಲ್ಲ. ಬಟ್ ನನ್ನ ಹೆಂಡತಿಗೆ ನಾನು ಎಷ್ಟು ದುಡ್ಡು ಕೊಟ್ಟಿರ್ತೀನಿ, ಮೊನ್ನೆ 5,000 ಕೊಟ್ಟಿದ್ದೆ, 2,000 ಕೊಟ್ಟಿದ್ದೆ, ಏನೋ ಬಟ್ಟೆ ಬೇಕು ಅಂದ್ಕೊಂಡಿದ್ಲು, 10,000 ಇಸ್ಕೊಂಡ್ಲು. ಅಂದರೆ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಆಕ್ಯುರೇಟ್ ಲೆಕ್ಕ, ನನ್ನ ಹೆಂಡತಿ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ. ಬಟ್ ಒಂದ್ಸರಿ ನೀವು ಥಿಂಕ್ ಮಾಡಿ, ನೀವು ನಿಮ್ಮ ಹೆಂಡತಿಗೆ ದುಡ್ಡನ್ನು ಕೊಡಬೇಕಾದ್ರೆ ಆಕೆ ಕೇಳ್ತಾಳೆ, ನನಗೆ ಏನೋ ಒಂದು ಡ್ರೆಸ್ ತೊಗೊಳ್ಳಿದೆ, ಅದೇ ಒಂದು ಸ್ಯಾರಿ ತೊಗೊಳ್ಳೋದಿದೆ, ಒಂದು 5,000 ಕೊಡಿ, ಒಂದು 2,000 ದುಡ್ಡು ಕೊಡಿ ಅಂತ. ಸೊ ಅವಾಗ ನೀವು ಕೊಡ್ತೀರಾ, ಲೆಕ್ಕ ಇರುತ್ತೆ ನಿಮಗೆ ಕೊಟ್ಟಿದ್ದೀನಲ್ಲ ಅಂತ. ಆಗ ಆಲ್ಮೋಸ್ಟ್ ಜೆಂಟ್ಸ್ ಥಿಂಕ್ ಮಾಡೋದೇನು ಅಂದರೆ, ಎಷ್ಟು ಖರ್ಚು ಮಾಡ್ತಾಳೆ, ಸ್ಯಾರಿ ಬೇಕು ಅಂತಾಳೆ, ಟಾಪ್ ಬೇಕು ಅಂತಾಳೆ, ಮಕ್ಳಿಗೆ ಏನೋ ಕೊಡಿಸ್ಬೇಕು ಅಂತಾಳೆ, ದಿನಸಿ ಬೇಕು ಅಂತಾಳೆ, ಅದು ಇದು ಆಳು ಮೂಳು ಅಧ್ವಾನ ಎಲ್ಲ ತಗೋತಾ ಇರ್ತಾಳೆ. ಏನಾಗಿದೆಯಪ್ಪ ನನ್ನ ಹೆಂಡತಿಗೆ, ತುಂಬ ಖರ್ಚು ಮಾಡ್ತಾಳೆ, ತುಂಬ ಇದಪ್ಪ, ಆ ಪಕ್ಕದ ಮನೆಯವ್ರು ನೋಡ್ರಿ ಎಷ್ಟು ಸೇವಿಂಗ್ಸ್ ಮಾಡ್ತಾರ ಬಾಬಾ ಅಂತ ಅನ್ಕೋತಾರೆ. ಬಟ್ ಅದು ನಿಜವಾಗ್ಲೂ ಆ ರೀತಿ ಇರುತ್ತಾ? ನೋ ವೇ, ನೋ ಚಾನ್ಸ್. ಆಲ್ಮೋಸ್ಟ್ ಇನ್ ಇಂಡಿಯಾ 60% ಲೇಡೀಸು ಸೇವಿಂಗ್ಸ್ ಮಾಡಿರ್ತಾರೆ. ನೋಡಿ, ನೀವು 2,000 ಕೊಟ್ಟು ಒಂದು ಟಾಪ್ ತೊಗೊಳಮ್ಮ ಅಂತ ಹೇಳಿದ್ರೆ 100% ಅವ್ರು 800-700 ರುಪೀಸ್ ಕೊಟ್ಟೆ ತೊಗೊಳೋದು. 1,000 ರುಪೀಸ್ ವಿತಿನ್ ಅದರೊಳಗಡೆ ಖರ್ಚು ಮಾಡಿರ್ತಾರೆ, 1,000 ರುಪೀಸ್ ಎತ್ತಿಟ್ಟಿರ್ತಾರೆ. ಸೊ ಅವರು ಸೇವಿಂಗ್ಸನ್ನು ಮಾಡಿರ್ತಾರೆ. ಅದು ನಮ್ಮ ಮನೆಯ ಪರಿಸ್ಥಿತಿ, ಒಂದು ಹೆಕ್ಟಿಕ್ ಪರಿಸ್ಥಿತಿ ಏನಾದರೂ ಬರುತ್ತೆ, ಎಮರ್ಜೆನ್ಸಿ ಪರಿಸ್ಥಿತಿ ಅಂತ ಬಂದಾಗ ಮನೇಲಿ ಸಾಲ ಕೊಡೋಳು ಹೆಂಡತಿ ಕೂಡ ಆಗಿರ್ತಾಳೆ, ಅದನ್ನು ಮರಿಬೇಡಿ. ಅದೇ ಜೆಂಟ್ಸ್ ಆದಾಗ ಏನು ಮಾಡ್ತಾರೆ, ಒಂದು ಶಾರ್ಟೇಜ್ ಬರುತ್ತೆ, ಒಂದು 2,000 ಕೊಡಮ್ಮ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಏನೋ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ, ಕೊಡ್ತೀನಿ ಅಂತ. ಆ 2,000 ನೀವು ತೊಗೊಂಡಾಗ 1,000 ರುಪೀಸ್ಗೆ ನೀವು ಡೀಸೆಲ್ ಹಾಕ್ಸ್ಕೊತೀರಾ, ಪೆಟ್ರೋಲ್ ಹಾಕ್ಸ್ಕೊಂಡಿರ್ತೀರಾ, ರಿಮೈನಿಂಗ್ 1,000 ರುಪೀಸ್ ಉಳಿದಿರುತ್ತೆ ನಿಮ್ಮ ಹತ್ರ. ಆ ದಿನ ಯಾರೋ ನಿಮ್ಮ ಫ್ರೆಂಡ್ಸ್ ಬಂದರು, ಏನೋ ಒಂದು ಹೇಳಿದ್ರು, ಅಲ್ಲಿ ಏನೋ ಒಂದು ಪಾರ್ಟಿ ಮಾಡೋದು, ಅಥವಾ ಅವ್ರು ತಿನ್ಸೋದು, ಉಣಿಸೋದು, ಅಥವಾ ಯಾರಿಗೂ ಕೊಡೋದು ಆಗೋಯ್ತು, ಆ 1,000 ರುಪೀಸ್ ಹೊರಟೋಯ್ತು, 2,000 ಅವತ್ತು ಎಗರು ಬಿತ್ತು. ಸೊ ಥಿಂಕ್ ಅಬೌಟ್ ದಟ್. ಅಂದರೆ ಸೇವಿಂಗ್ಸು ಯಾಕೆ ಹೆಣ್ಮಕ್ಳು ಕೈಗೆ ಯಜಮಾನಿಗೆ ಕೊಡಿ ಅಂತ ಹೇಳ್ತಾರೆ, ಭಾರತೀಯರಲ್ಲಿ ಎಸ್ಪೆಷಲಿ ಎಂದಾಗ ಪ್ರತಿ ಪೈಸೆನೂ ಲೆಕ್ಕ ಹಾಕಿ ತನ್ನ ಗಂಡ ಮಕ್ಕಳು ಅಂತ ಎತ್ತಿಡೋ ಅಂಥ ಕ್ಯಾರೆಕ್ಟರ್ ಇರೋದು ನಮ್ಮ ಭಾರತೀಯ ನಾರಿಯರಿಗೆ. ಆಲ್ಮೋಸ್ಟ್ 60% ಲೇಡೀಸು ಈ ರೀತಿಯ ಸೇವಿಂಗ್ಸ್ ಮಾಡಿ ತನ್ನ ಗಂಡ, ತನ್ನ ಮಕ್ಕಳು ಎಮರ್ಜೆನ್ಸಿ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ ಅಂತ ಬಂದಾಗ ಅದು ಯೂಸ್ ಆಗಬೇಕು ಅನ್ನೋ ಆಲ್ಮೋಸ್ಟ್ ಸೇವಿಂಗ್ಸ್ ಮಾಡಿರ್ತಾಳೆ. ಗಂಡಸ್ರ ಕೈಲಿ ಆ ಪಾಸಿಬಿಲಿಟಿ ಸಾಧ್ಯ ಆಗೋದಿಲ್ಲ. ಸೊ ನಿಮ್ಮನೆ ಸುರಕ್ಷತೆಗೆ ನಿಮ್ಮ ಹೆಂಡತಿರ ಕೈಗೆ ದುಡ್ಡು ಕೊಡೋದು ಬೆಟರ್. ಎಲ್ಲ ಹೆಂಡತಿರು ಆ ರೀತಿ ಇರೋದಿಲ್ಲ, ಸ್ವಲ್ಪ ನೋಡಿ ಮಾಡಿ ಮಾಡ್ಕೊಳ್ಳಿ.